ಶಾರದಾ, ನೀನು ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರೂ ಅಡ್ಡಿಲ್ಲ ಕಣೆ. ಒಬ್ಬ ಫ್ರೆಂಡಾಗಿ ಹೇಳ್ಬೇಕಾಗಿದ್ದು ನನ್ನ ಕರ್ತವ್ಯ, ಹಾಗಾಗಿ ನಾನು ಹೇಳೇ ಹೇಳ್ತೀನಿ. ಪ್ಲೀಸ್ ಹೇಳು, ಮನೆಗೆ ಹೋಗು ನೀ ಬೇಕಾದ್ರೆ ಮನೆಗೆ ಹೋಗಿ ನಿನ್ನ ಅತ್ತೆ ಮಾವ ಗಂಡಗೆ ಅವರಿಗೆಲ್ಲ ಹೇಳಿ ನಿನ್ನ ಮಗನ್ನು ಕರ್ಕೊಂಬ, ಬೇಕಾರೆ ಮಕ್ಕಳನ್ನು ಕರ್ಕೊಂಬಂದು ಒಂದು ವಾರ 15 ದಿವಸ ಎಷ್ಟು ದಿವಸ ಆದ್ರೂ ಇರು, ನಾನು ಬೇಡ ಅನ್ನಲ್ಲ. ಈಗ ಮಾತ್ರ ಹೋಗು. ಏನು ಹುಡುಗಾಟಿಗೆನೇ ನಿನ್ನೆ ಬೆಳಗ್ಗೆ ಮನೆ ಬಿಟ್ಟಿನಿ ಅಂತೀಯ ನೀನು. ಇವತ್ತು ಇಷ್ಟೊತ್ತಾದರೂ ಅವ್ರಿಗೆ ಏನೂ ಗೊತ್ತಿಲ್ಲ ಅಂದರೆ ಎಷ್ಟು ಗಾಬರಿ ಆಗಿರ್ತಾರೆ. ಅತ್ತೆ ವಯಸ್ಸಾದರು, ನೀ ಮೊದಲೇ ಹೇಳ್ತೀಯ ಅವರು ನಿನ್ನನ್ನು ಎಷ್ಟು ಕೇರ್ ಮಾಡ್ತಾರೆ ಅಂತ. ಗಂಡಗೆ ಹೆಂಗಾಗಿರ್ಬೇಕು? ಮಾವನು ಅಷ್ಟೇ, ಯಾರು ಎಷ್ಟೇ ಜಗಳ ಮಾಡ್ಕೊಂಡ್ಲಿ ಏನೇ ಮಾಡಲಿ ಮನೆ ಮನುಷ್ಯರು ಮನೇಲಿಲ್ಲ ಅಂದಾಗ ಟೆನ್ಷನ್ ಆಗೇ ಆಗ್ತದ ಕಣೆ. ಎಲ್ಲರ ಕತೆ ಬಿಡು. ನಿನ್ನ ಮಕ್ಕಳು, ನೀನೇ ಹೇಳ್ತಿದ್ದೆ ನಿನ್ನ ಸಣ್ಣ ಮಗ ನಿನ್ನ ಬಿಟ್ಟು ಇರೋದೇ ಇಲ್ಲ ಅಂತ. ಅವನಿಗೆ ಹೆಂಗದಾನೆ, ಎಷ್ಟು ಹೊತ್ತನೋ ಏನಾಯ್ತೋ, ನಿನಗೆ ಆ ಟೆನ್ಷನ್ ಇಲ್ಲ. ಏನೀಗ ಆಗಬಾರ್ದು, ಏನಾಗಿದೆ ಅಂತ ನೀನು ಇಷ್ಟು ಟೆನ್ಷನ್ ಮಾಡ್ಕೊಂಡಿಯೋ ನನಗಂತೂ ಗೊತ್ತಿಲ್ಲಪ್ಪ. ನೀನೇ ಹೇಳಿದೆ ನಾನು ಚಾಲೆಂಜ್ ಮಾಡಿ ಬಂದೀನಿ ಅಂತ, ಅದನ್ನು ಮತ್ತೆ ಪ್ರೂವ್ ಮಾಡ್ಕೋಬೇಕಾ ಬೇಡ? ನೀನು ಹಿಂಗೆ ಮಲ್ಕೊಂಡಿದ್ರೆ ಪ್ರೂವ್ ಮಾಡ್ಕೊಳಕ್ಕಾಗ್ತದ? ಮತ್ತು ಮೊದಲಿಂದ ಶುರು ಮಾಡು. ಏನೂ ಇಲ್ಲದೆ -0 ಇಂದ ಶುರು ಮಾಡ್ದಂಗೆ ಮಾಡಿಯ. ಈಗೇನೋ ಸ್ವಲ್ಪನಾರು ಪ್ಲಸ್ ಪಾಯಿಂಟ್ ಇದೆ ನಿನ್ನ ಹತ್ರ, ಏನು ಬೇಕಾದ್ರೆ ಮಾಡ್ಬೋದೀಗ. ನಿನ್ನ ಜೊತೆಗೆ ನಾನು ಇರ್ತೀನಿ ಮಾರತಿ, ಯಾವ ಹಂತದಲ್ಲೂ ನೀನು ಬಿಟ್ಕೊಡಲ್ಲ. ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಮಾಡ್ಕೊಂಡ್ರು ಮತ್ತು ಕೆಳಗೆ ಹೋತೀಯ ನೋಡು, ಹೇಳಿನಿ. ಏನೋ ಗಾದೆ ಹೇಳ್ತಾರೆ ನೋಡು, ನಗಾಡೋರು ಮುಂದೆ ಜಾರ್ಕಿ ಬಿದ್ದರು ಅಂತ, ಹಂಗಾತದೆ. ಆಮೇಲೆ ನಿನ್ನ ವಿರುದ್ಧ ಬೆಳಿಬಾರ್ದೇ ಇದ್ದವ್ರು ಬೆಳ್ಕೊಂಡು ನಿಲ್ತಾರೆ ಕೊನೆಗೆ. ಅದನ್ನು ನೋಡಿ ಇನ್ನೂ ಟೆನ್ಷನ್ ಮಾಡ್ಕೋತೀಯ, ಮತ್ತೇನು ಮಾಡೋಕ್ಕಾಗಲ್ಲ. ಹೇಳು ನೀನು, ಹೇಳ್ತೀನಿ ಈಗ. ನನ್ನ ಕಷ್ಟ ನಿಂಗೆ ಅರ್ಥ ಆಗಲ್ಲ ಕಣೆ ನಾಗವೇಣಿ, ಅರ್ಥ ಆಗಲ್ಲ. ನಿಂಗೆ ಹೇಳಕ್ಕೆ ಸುಲಭ ಅದು. ಮನೆಗೆ ಹೋಗು ಅಂತೀಯಲ್ಲ, ಹೋಗಲೇಬೇಕು ಬಿಡು, ಹೋಗದೆ ಇದ್ರೆ ಆಗಲ್ಲ. ಆದ್ರೆ ಹೆಂಗೆ ಹೋಗಲಿ, ಯಾವ ಮುಖ ತಗೊಂಡು ಹೋಗಲಿ ಅಂತಲೇ ಗೊತ್ತಾಗಲ್ಲ. ನಮ್ಮಣ್ಣ ಹಿಂಗಿದ್ದು ಅನ್ಯಾಯ ಮಾಡ್ತಾನೆ ಅಂತ ನಾ ತಿಳ್ಕೊಂಡ್ಲೇ ಇಲ್ಲ, ಗೊತ್ತಾ? ಅಷ್ಟು ದಿವಸದಿಂದ ನನ್ನ ಹೊಟ್ಟೆ ಒಳಗೆ ಎಷ್ಟು ಒಂಥರ ಬೆಂಕಿ ಬೆಂದಂಗೆ ಬೇಯ್ತಾ ಇದೆ. ಯಾರಿಗೆ ಹೇಳ್ಕೊಡಂಗಿಲ್ಲ, ಬಿಟ್ಕೊಡಂಗಿಲ್ಲ. ಹೆಂಗೆ ಹೇಳು ಗಂಡನ ಮನೆಯಲ್ಲಿ ನನ್ನ ತವ್ರ ಮನೆಯವರೇ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ. ಅದು ಮೊದಲು ನಾನು ಪ್ರೇಮನ ಮೇಲೆ ಡೌಟ್ ಪಟ್ಬಿಟ್ಟೆ ಕಣೆ, ಅದೇ ಏನೋ ಮಾಡ್ತಾ ಇದೆ ಅಂತ. ಅಷ್ಟು ಸಾಲದು ಅಂತ ಪ್ರೇಮಗೆ ಅಮ್ಮಂದು ಸಪೋರ್ಟ್ ಅದೇ ಅಂತಲೇ ಮಾಡಿದೆ. ಹಾಗಾಗಿ ಅವ್ರ ಜೊತೆ ಎಷ್ಟು ನಿಷ್ಠೂರಾಗಿ ನೋಡ್ಕೊಂಡಿನಿ ಗೊತ್ತಾ? ಮೊನ್ನೆ ಅಂತೂ ಸರಿ ಬೈದೇ ಬಿಟ್ರು. ಹೇಳ್ಬೇಕು ಅಂದರೆ ನಿನ್ನೆ ಬರೋಷ್ಟೊತ್ತಿಗೆ ಬೈತಾನೆ, ಆದರೂ ಸ್ವಲ್ಪ ವಿಚಾರಿಸರೆ ಏನು ಎತ್ತ ಅಂತ. ಅವಾಗಲಾದರೂ ಏನಾದ್ರು ಹೇಳ್ಬೋದಿತ್ತೇನೋ ಅನ್ನಿಸ್ತಾ ಇದೆ ನನಗೀಗ. ಈಗ ಹೋಗಿ ನೋಡು, ಒಂದೇ ಸತಿ ಹೆಂಗೆ ಹೇಳದೆ ನಾನು? ಕೇಳ್ತಾರೆ ಯಾರು ಹಂಗೆ ಮಾಡಿದ್ದು ಅಂತ. ನಾ ಹೇಳದೇ ಇದ್ರೂ ಗೊತ್ತಾಗ್ತದೆ. ಅನಿಲ್ ಅಣ್ಣ ಹೆಂಗಾರು ಮಾಡಿ ವಿಚಾರಿಸ್ತಾರೆ. ತವ್ರ ಮನೆಯವ್ರು ಈ ಥರ ಅಂತ ಹೇಳ್ಕೊಳಕ್ಕೊಂಥರ ಅಲ್ಲನೆ. ಅವ್ರು ಏನು ಕೊಟ್ಟು ನಡೆಸ್ತಾ ಇದ್ರು ಅಡ್ಡಿಲ್ಲ, ಹಿಂಗೆ ನನಗೆ ದ್ರೋಹ ಮಾಡ್ತಾರೆ ಅಂತ ಹೆಂಗೆ ಹೇಳದೆ ನಾನು? ನೀನೇ ಹೇಳಿದೆ ಹೌದಾ, ಹೋಗಲೇಬೇಕು ಅಂತ. ಹೋಗಲೇಬೇಕು, ಮತ್ತು ಅವ್ರೇನು ಬೇರೆಯವರಲ್ಲ. ನಾನು ಹಿಂಗೆ ಒಂದು ಹೇಳಲ್ಲ ಶಾರದಾ, ತವ್ರ ಮನೇಲಿ ಹಿಂಗೆ ಅಂತ ಗೊತ್ತಾದ ಮೇಲೆ ಗಂಡನ ಮನೇಲಿದ್ದವ್ರನ್ನೇ ತಂದೆ ತಾಯಿ ತವ್ರ ಮನೆ ಅಂತ ಅಂದ್ಕೊಂಬಕ್ಕಣೆ. ದೇವ್ರ ದಯೆಯಿಂದ ನಿನ್ನ ಅತ್ತೆ ತುಂಬ ಒಳ್ಳೆಯವರು. ಅಷ್ಟು ಒಳ್ಳೆ ಅತ್ತೆ ಎಲ್ಲರಿಗೂ ಸಿಗೋದೇ ಇಲ್ಲ, ಗೊತ್ತಾ? ನೀ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋ, ಏನಾಗೋದು ಇಲ್ಲ. ನೀನು ಅವ್ರಿಗೆ ವಿರುದ್ಧ ಹೋಗಿದ್ದಕ್ಕೆ ತಾನೇ ಅವ್ರು ಸ್ವಲ್ಪ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದು. ಇನ್ನು ಬೇರೆ ಯಾರಾಗಿದ್ರೆ ಇನ್ನೂ ತುಂಬ ಸಿಟ್ಟು ಮಾಡ್ಕೊಳ್ಳೋರು, ಗೊತ್ತಾ? ಅವ್ರು ಸ್ವಲ್ಪ ಸುಧಾರಿಸ್ಕೊಂಡಾರೆ. ಒಂದು ಕೆಲಸ ಆಗಿದೆ, ಮಗಳು ಹಂಗೆ ಮಾಡಿ ಹೋಗಿದ್ರಿಂದ ಅವ್ರಿಗೆ ಮಗಳ ಮೇಲಿನ ಬೇಜಾರು ಇದಕ್ಕಿಂತ ಜಾಸ್ತಿ ಅದೇ. ಹಂಗಾಗಿ ನೀನೊಂದು ಸ್ವಲ್ಪ ಸುಧಾರಿಸ್ಕೊತಾರೆ ಅವರು. ನೀ ಅದನ್ನು ಮಿಸ್ಯೂಸ್ ಮಾಡ್ಕೊಬೇಡ. ನಂಗೆ ಅನ್ನಿಸ್ತದೆ ನೀ ಹೇಳ್ದಿಯಲ್ಲ ಈಗ ಹೆಂಗೆ ಹೋಗೋದು ಏನು ಅಂತ. ನಿಧಾನದಿಂದ ಕೂತು ನಿನ್ನ ಅತ್ತೆ ಹತ್ರ ಎಲ್ಲ ಹೇಳು. ಖಂಡಿತ ಅವ್ರು ನಿನ್ನ ಸಸಾರ ಮಾಡಲ್ಲ ನೋಡಿ, ಹೇಳಿನಿ. ಅವರು ಈಗ ತವ್ರ ಮನೆಯಲ್ಲಿ ಎಲ್ಲ ಕಂಡು ಕೇಂಡೆ ಬಂದರು. ಅವ್ರ ತವ್ರ ಮನೆಯಲ್ಲೂ ಏನು ಭಾಳ ಏನು ಚೆನ್ನಾಗೇನು ನೋಡ್ಕೊಂಡ್ಲ, ಹಂಗಾಗಿ ಗೊತ್ತಾಗ್ತದೆ ಅವರಿಗೆ. ನಿಂಗೆ ಹೆಂಗೆ ಗೊತ್ತು ಅವ್ರ ತವ್ರ ಮನೆ?
ಯಾವ ಒಂದು ವಿಚಾರ ನೋಡಿದ್ರು ಅದು ಗೊತ್ತು ಗೊತ್ತು ಅಂತೀಯ. ಅದು ಹೆಂಗೆ ಗೊತ್ತು ಅಂದ್ರೆ ಮಾತ್ರ ಹೇಳಲ್ಲ. ನಿಂಗೆ ಹೆಂಗೆ ಗೊತ್ತು? ನಮ್ಮ ಅಮ್ಮನ ತವ್ರ ಮನೆ ನಿಂಗೆ ಹೆಂಗೆ ಗೊತ್ತು? ಶಾರದಾ, ಇದೆಲ್ಲ ಬೇಕಾ ಈಗ? ಆಗ್ಬೇಕಾಗಿರೋ ಕೆಲಸನೇ ಸುಮಾರದೆ, ಅದ್ರ ಮಧ್ಯೆ ಇದೆಲ್ಲ ಎಂತಕ್ಕೆ ನೋಡೋಣ ಹೇಳ? ನೀಗ ಹೇಳು, ಟಿಫನ್ ರೆಡಿ ಆಗಿದೆ, ಮುಖ ತೊಳ್ಕೊಂಡು ಅಲ್ಲ ಒಂದು ಹೊಸ ಬ್ರಷ್ ಇಟ್ಟಿನಿ, ಅದನ್ನು ಯೂಸ್ ಮಾಡು. ಬ್ರಷ್ ಮಾಡಿಕೊಂಡು ನೀರು ಕುಡಿತೀಯನ್ ಕುಡ್ಕೊಂಡು ತಿಂಡಿ ತಿನ್ನೋಣ ಬಾ. ನಾನು ತಿಂಡಿ ತಿನ್ನಲ್ಲ ಮಾರತೆ. ಸ್ನಾನ ಮಾಡೋದಾದರೂ ಮಾಡು, ನಾನು ಡ್ರೆಸ್ ಕೊಡ್ತೀನಿ, ಅದನ್ನೇ ಹಾಕ್ಕೊಂಡು ಹೋಗ್ಬೋದು. ಯಾವಾಗ ನೋಡಿದ್ರು ಹಿಂಗೆ ಮಾತು ಮಾರಿಸ್ತೀಯ ನೀನು. ಹೋಗ್ಲಿ ಬಿಡು, ನಾನು ಸ್ನಾನ ಮಾಡಲ್ಲ. ಸ್ನಾನ ಮಾಡಿ ಬಟ್ಟೆ ಗಿಟ್ಟೆ ಬದಲಾಯಿಸ್ಕೊಂಡು ಹೋದರೆ ಕಡೆಗಷ್ಟೇ ಎಲ್ಲಿ ಹೋಗಿದ್ದೆ ಏನಂತ ಮತ್ತೊಂದು ಥರದ್ದು ಶುರು ಆಗ್ತದೆ ನನ್ನ ಗಂಡಂದು. ಬೇಡ, ಇದೆ ಬಟ್ಟೆಲ್ಲೇ ಹೋಗ್ತೀನಿ. ಆದರೆ ಇವತ್ತು ಸಾಯಂಕಾಲ ಸುರಿಗೆ ಹೋದರೆ ಏನಾಗ್ತದೆ? ಬೇಡ 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 ಶಾರದಾ, ಈ ಥರ ಮಾತ್ರ ಮಾಡೋದು ಬೇಡ. ಸಂಜೆ ತನಕ ಕಾಯೋದೇ ಬೇಡ. ನೀನು ತಕ್ಷಣ ಎದ್ದು ಹೊರಡು. ಎಷ್ಟು ಸಾಧ್ಯನೋ ಅಷ್ಟು ಬೇಗ ಹೋಗ್ಬೇಕೀಗ ನಿನ್ನ ಮನೆಗೆ, ಗೊತ್ತಾ? ನೀನು ಅಂದ್ಕೊಂಡಷ್ಟು ಅಲ್ಲಿ ಏನೂ ಆಗಲ್ಲ ಮರತೆ. ಒಂದು ಸತಿ ಹೋಗಿ ಒಳಗೆ ಸೇರ್ಕೊಳ್ಳೋ ತನಕ ಆಮೇಲೆ ತನ್ನಿಂದ ತಾನೇ ಎಲ್ಲ ಸರಿ ಆಗ್ತದೆ. ಅದು ಅಲ್ಲದೆ ಈಗ ನಿನ್ನೆಯಿಂದ ಬರಲ್ಲ ಅನ್ನೋ ಟೆನ್ಷನಲ್ಲಿ ಅದಾರ. ಸದ್ಯಕ್ಕೆ ನಿಮ್ಮ ಮನೆಗೆ ಬಂದರೂ ಸಾಕು ಅಂದ್ಕೊತಾ ಇದ್ದಾರೆ. ಏನು ಕೇಳೋದು ಇಲ್ಲ ನೋಡ್ಬೇಕಾರೆ. ನಂಗೆ ಗೊತ್ತಿದ್ದಂಗೆ ಅವ್ರು ಕೇಳಲ್ಲ, ಯಾರು ಏನನ್ನೂ ಕೇಳಲ್ಲ. ನಿಧಾನದಿಂದ ಆಮೇಲೆ ಕೂತ್ಕೊಂಡು ನಿನ್ನ ಅತ್ತೆ ಹತ್ರ ಎಲ್ಲದನ್ನೂ ಹೇಳು, ಹಿಂಗೆ ಹಿಂಗೆ ಆಗಿದೆ ಅಂತ. ಹೆಂಗೆ ಹೇಳೋದೆ ನಾಗವೇಣಿ? ಸ್ವಂತ ಬೆನ್ನಲ್ಲಿ ಬಿದ್ದ ಅಣ್ಣ ಹಿಂಗೆ ಮಾಡೇನೆ ಅಂತ ನಾನು ಹೆಂಗೆ ಹೇಳಲಿ ಹೇಳು? ಬೇಡ ಬಿಡು, ನೀನು ಅಣ್ಣ ಮಾಡಿದ್ದು ಅಂತ ಹೇಳಬೇಡ. ಯಾರೋ ನಿಮ್ಮ ಊರಲ್ಲೇ ಯಾರೋ ಮಾಡಿದ್ದಂತಾನೆ ಹೇಳು. ಏನೋ ಒಂದು ಅಂತ ಯಾರೋ ಹಿಂಗೆ ಮಾಡ್ಯಾರೆ, ನನ್ನ ಬಿಸ್ನೆಸ್ಸಿಗೆ ಹಿಂಗೆ ತೊಂದರೆ ಆಗಿದೆ, ನಾ ಸುಮ್ಮನೆ ಪ್ರೇಮನ ಮೇಲೆ ಡೌಟ್ ಪಟ್ಬಿಟ್ಟೆ, ಹಂಗೆ ಮಾಡಬಾರ್ದಿತ್ತು ಅಂತ ನೀನು ಭಾಳ ಪಶ್ಚಾತ್ತಾಪ ಆಗಿದೆ ಅಂದ್ಕೊಬೇಕು ಅವರು. ಆ ಥರ ಹೇಳಬೇಕು ನೋಡು ನೀನು ಅವ್ರ ಹತ್ರ. ಆ್ಯಕ್ಚುಲಿ ನಿಂಗೆ ಈಗ ಪಶ್ಚಾತ್ತಾಪ ಆಗಿದ್ದು ಹೌದಲ್ಲ, ಅದೇನು ಸುಳ್ಳೇನಲ್ಲ. ಒಂದು ಕೆಲಸ ಮಾಡ್ತೀಯಾ? ನೀನು ಬಂದುಬಿಡ್ತೀಯ ನನ್ನ ಜೊತೆ? ನಂಗೆ ಒಬ್ಬಳಿಗೆ ಹೋಗೋಕ್ಕೆ ಭಾಳ ಹೆದರಿಕೆ ಆಗ್ತದೆ ಕಣೆ. ಏನಂತ ನಂಗೆ ಈಗ ಅನ್ನಿಸ್ತಾ ಇದೆ. ಸುಮ್ಮನೆ ನಾನು ನಿನ್ನೆ ಮನೆಗೆ ಹೋಗಿಬಿಡ್ಬೇಕಿತ್ತು, ಇಲ್ಲಿಗೆ ಬರಲೇಬಾರ್ದಿತ್ತು. ಆ ಟೆನ್ಷನಲ್ಲಿ ನಂಗೆ ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ. ಹಂಗಾಗಿ ಸೀದಾ ಇಲ್ಲಿಗೆ ಬಂದುಬಿಟ್ಟೆ. ಈಗ ಹೋಗೋಕ್ಕೆ ಎಂತ ಮಾಡಲಿ ಅಂತ ಯೋಚನೆ ಮಾಡೋಕ್ಕೆ ನಿಂಗೆ ಬೇರೆ ಆಪ್ಷನ್ ಇಲ್ಲೇ ಇಲ್ಲ ಶಾರದಾ. ನೀವು ಹೋಗಲೇಬೇಕು. ಬರೋದಂತೂ ಇಲ್ಲಿ ಬಂದೆ ಹೌದಾ? ಒಂದು ಫೋನ್ ಮಾಡಿ ಹೇಳಿಬಿಟ್ಟಿದ್ರೆ ಈ ರಗ್ಲೇನೇ ಇರಲ್ಲ. ನೀವು ಇವತ್ತು ಇನ್ನೂ ಒಂದಿನ ಬೇಕಾದ್ರೆ ಇದ್ದು ಹೋಗ್ಬೋದಿತ್ತು. ಎಲ್ಲ ನಿನ್ನ ಕೈಯಾರೇ ನೀನು ತಪ್ಪು ಮಾಡ್ಕೊಂಡಿದ್ದ ನೋಡು. ಹೇಳಿದೆ ನಾನಷ್ಟು ಫೋನ್ ಮಾಡು ಅಂತ. ನೋಡಿದ್ರೆ ನೀವು ಫೋನೇ ಮಾಡಲ್ಲ. ಅವರು ಹಾಗಿದ್ದವ್ರೆ, ಒಂದು ಫೋನ್ ಮಾಡಿ ವಿಚಾರಿಸ್ಬೋದಿತ್ತು. ಇವ್ರು ಫೋನ್ ಮಾಡಿದರು ತುಂಬ ಸತಿ, ನಾನೇ ರಿಸೀವ್ ಮಾಡಲ. ಆಮೇಲೆ ಸ್ವಿಚ್ ಆಫ್ ಮಾಡಿಟ್ಟೆ. ಅಯ್ಯೋ ದೇವ್ರೆ, ನನಗೆ ಇದು ಗೊತ್ತೇ ಇಲ್ಲ. ಅಲ್ಲ ಕಣೆ, ಫೋನ್ ರಿಸೀವ್ ಮಾಡಲ್ಲ, ಈಗ ಫೋನ್ ಸ್ವಿಚ್ ಆಫ್ ಆಗಿದೆ, ನಿನ್ನೆಯಿಂದ ಇಷ್ಟೊತ್ತು ಮನೆಗೆ ಬರಲ್ಲ. ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡ್ತೀವಿ ಮರತೆ? ನಿನ್ನ ಜೊತೆ ನಾನು ಇಲ್ಲಿ ಕೆಟ್ಟ ಮಾತು ಕೇಳಬೇಕು. ಅಲ್ಲ ಕೇಳ್ತೀನಿ ಬಿಡು, ನಂಗೆ ಅದ್ರ ಬಗ್ಗೆ ಏನಿದಿಲ್ಲ. ಇವ್ರ ಮನೆಗೆ ಬಂದಿದ್ದಕ್ಕೆ ಹಿಂಗೆ ಹೇಳ್ತಾಳೆ ಇವಳು ಅಂತ ಆ ಥರ ತಪ್ಪು ತಿಳ್ಕೊಂಡು ಮತ್ತೂ ಬೇಜಾರು ಮಾಡ್ಕೋಬೇಡ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆದರೆ ಗಲೀಜು ಕಣೆ ಶಾರದಾ. ಥೋ, ನಂಗೆ ಇದನ್ನು ಯಾಕೆ ಹೇಳಲ್ಲ ನೀನು? ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡಲ್ಲ ಅಂತ. ನಿಮ್ಮ ಹತ್ರ ರಿಸೀವ್ ಮಾಡು ಅಂತ ಬೈತೀಯ ಅಂತಲೇ ಹೇಳಲ್ಲ ನಾನು ನಿಂಗೆ. ಅಲ್ಲ, ಅಷ್ಟಕ್ಕೂ ನೀ ರಿಸೀವ್ ಮಾಡಲ್ಲ ಯಾಕೆ? ರಿಸೀವ್ ಮಾಡಿ ಒಂದು ಮಾತು ಹೇಳ್ಬೋದಿತ್ತಲ್ಲ ಮರತೆ. ಎಂತ ಅಂತ ಹೇಳೋದೇನಾಗಬೇಡಿ. ನನ್ನ ಅಣ್ಣ ಹಿಂಗೆ ಮಾಡೇನೆ ಅಂತ ಹೇಳದ? ಬೇಜಾರಲ್ಲಿದ್ದೀನಿ ಅಂತ ಹೇಳಲೇಬೇಕಾಗ್ತದೆ. ಯಾಕೆ ಬೇಜಾರಲ್ಲಿದ್ದೀಯ ಹೇಳ್ತಾರೆ, ಆವಾಗ ನಾನು ಬಾಯಿ ತಪ್ಪಿದ್ದನ್ನು ಹೇಳೇ ಬಿಡ್ತೀನಿ. ಇವತ್ತಿಗೇನೋ ಆಗ್ತದೆ. ಯಾವ ಕಾಲಕ್ಕಾರು ಒಂಥರ ಸಸಾರ ಅಲ್ಲನೇ ಇದು. ಇವ್ರ ಅಕ್ಕನ ಹತ್ರ ಹೇಳ್ತಾರೆ. ಇವ್ರಿಗೆ ಗೊತ್ತಾಯ್ತು ಅಂದರೆ ಇವ್ರ ಅಕ್ಕಗೆ ಗೊತ್ತಾಗೇ ಆಗ್ತದೆ. ಆವಾಗ ಅವ್ರೆದ್ರಿಗೆ ನಾನು ಎಷ್ಟು ಸಣ್ಣಳತ್ತೀನಿ ನೋಡೋಣ ಹೇಳು. ಅದಕ್ಕೆ ನಾನು ಮುಂದೆ ಯೋಚನೆ ಮಾಡಿ ಇಲ್ಲಿಗೆ ಬಂದಿದ್ದು. ನಿಧಾನ ಕೂತು ಯೋಚನೆ ಮಾಡಿ ಮುಂದೆ ಏನು ಮಾಡಬೇಕು, ಏನು ಹೇಳಬೇಕು ಅಂತ ಡಿಸೈಡ್ ಮಾಡೋಣ ಅಂತ ಬಂದೆ. ನೋಡಿದ್ರೆ ಈಗಲೂ ನನ್ನ ತಲೆಗೆ ಏನು ಹೊಳಿತಾನೇ ಇಲ್ಲ. ಏನು ಹೊಳೆಯೋದು ಬೇಡ, ನಾನು ಈಗ ಹೇಳಿದ್ನಲ್ಲ ಅಷ್ಟು ಮಾಡು.
ನಿನ್ನ ಅತ್ತೆ ಹತ್ರ ನಿಧಾನಕ್ಕೆ ಹಿಂಗೆ ಆಯಿತು ಅಂತ ಹೇಳು. ಪೂರ್ತಿ ಬಿಟ್ಕೊಡೋಕ್ಕಾಗದೇ ಇದ್ರು ಯಾರೋ ಪಕ್ಕದ ಮನೆಯವರು ಹಂಗೆ ಆ ಥರ ಏನಾದರೂ ಹೇಳು. ಬೇರೆ ಯೋಚನೆ ಮಾಡಿನ್ನು ಇದನ್ನು ಹೆಂಗೆ ಇನ್ನೂ ಶೈನ್ ಮಾಡ್ಬೋದು ಬಿಸ್ನೆಸ್ನ ಅಂತ. ನೀ ಇದನ್ನು ಹೇಳಿದೆಯಲ್ಲ ಆವಾಗ, ನಾ ಮೇಲೆ ರ್ಯಾಪರ್ ಚೇಂಜ್ ಮಾಡ್ತೀನಿ ಅಂತ, ಕವರಿಗೆ ಹಿಂಗೆ ಡಿಸೈನ್ ಕವರ್ ಮಾಡ್ತೀನಿ ಅಂದಿದೆಯಲ್ಲ, ಅದ್ರ ಬಗ್ಗೆ ಏನು ಡಿಸೈಡ್ ಮಾಡಿದೆ? ಅಡಿಕೆ ಕೊಯ್ಲು ಬೆಳಗ್ಗೆ ಅದನ್ನು ಮಾಡೋಣ ಅಂತ ಇದ್ದೆ. ನಂಗದು ಸರಿಯಾಗಿ ಮಿಷನ್ನು ಸಿಗ್ತಿಲ್ಲ. ನಂಗೆ ಅದಕ್ಕೊಂದು 2 ತಿಂಗಳಾರು ಟ್ರೈನಿಂಗ್ ತೊಗೊಬೇಕಂತೆ. ನನಗೆಲ್ಲಿ ಟೈಮ್ ಅದೇ ಹೋಗೋಕ್ಕೆ. ಯಾರು ಗೊತ್ತಿದ್ದವ್ರನ್ನೇ ಅಪಾಯಿಂಟ್ ಮಾಡ್ಕೊಳೋಣ ಅಂದ್ರೆ ಅವ್ರು ಏನು ಎಷ್ಟು ಸಂಬಳ ಕೇಳ್ತಾರೆ ಗೊತ್ತಾ? ನಾನು ಅವತ್ತಿಂದ ಅದಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ. ಅದಕ್ಕಾಗಿ ಲೋನ್ ಅಂತ ತೊಗೊಂಡಿದ್ದೆ, ಅದರಲ್ಲಿ 1 ರೂಪಾಯಿ ಮುಟ್ಲ ಹಾಗೆ ತೆಗೆದಿಟ್ಟೀನಿ. ಯಾವತ್ತು ಇದೆಲ್ಲ ರೆಡಿ ಆಗ್ತದೋ ಅವತ್ತು ತೆಗ್ದು ಹಾಕೋಣ ಅಂತ. ನೋಡಿದ್ರೆ ಏನು ಯಾವಾಗಲೂ ಆಗೋದೇ ಇಲ್ಲ ಏನೋ ಅಂತ ಅನ್ನಿಸ್ತಾ ಇದೆ ನನಗೆ. ಸುಮ್ಮನೆ ಇರು. ಅವಾಗಲೂ ಶುರುವಿನಲ್ಲಿ ಹೀಗೆ ಹೇಳಿದ್ದೆ ನೀನು, ಏನೂ ಆಗಲ್ಲ, ನನ್ನ ಹತ್ರ ಯಾರೂ ತಗೊಳ್ಳೋದಿಲ್ಲ, ಸುಮ್ಮನೆ ಲಾಸ್ ಆಗ್ತದೆ ಅಂತ. ಇಲ್ಲಿ ತನಕ ಬಂದೀಯ, ಹೌದಾ ಅಲ್ಲ? ಅದು ಆಗ್ತದೆ. ಅದು ಹೇಳ್ದಿಯಲ್ಲ ಈಗ ಅಡಿಕೆ ಕೊಯ್ಲು ಬೆಳಗ್ಗೆ ಅಂತ, ಹಾಗೆ ಮಾಡು. ಈಗ ಸದ್ಯಕ್ಕೆ ಏನು ಮಾಡ್ತಿದ್ದೀಯ ಅದನ್ನು ತೊಗೊಂಡೋಗು. ಅವ್ರು ಬೇಡ ಅಂದರು ಅಂತೇಳಿ ನೀನು ಬಿಡಬೇಡ ಕಣೆ ಶಾರದಾ. ದಿನಾನು ತೊಗೊಂಡೋಗು. ನಾನು ಒಂದಿಬ್ಬರ ಹತ್ರ ಮಾತಾಡ್ತೀನಿ, ಹೀಗೀಗಾಗಿದೆ ಅಂತ ಹೇಳ್ತೀನಿ. ಅವ್ರು ಕನ್ವಿನ್ಸ್ ಆಗ್ತಾರೆ. ಆಮೇಲೆ ಎಲ್ಲ ತಾನೇ ಸರಿ ಆಗ್ತದೆ. ಸರಿ ಆಗ್ತದೆ ಅಂತೀಯ? ನಂಗೆ ಯಾಕೋ ಹಂಗೆ ಅನ್ಸೋದೇ ಇಲ್ಲ. ಭಾಳ ಕೆಟ್ಟ ಹಣೆ ಬರ ನಂದು. ನನ್ನಂಥ ಕೆಟ್ಟ ನಕ್ಷತ್ರದಲ್ಲಿ ಯಾವ ಹೆಣ್ಮಕ್ಳು ಹುಟ್ಟಬಾರ್ದು. ಸುಮ್ಮನೆ ಇರು ಸಾಕು. ಪ್ರಪಂಚದಲ್ಲಿರೋ ಹೆಣ್ಮಕ್ಳಿಗೆಲ್ಲ ದಿನಷ್ಟು ಸುಖ ಸಿಕ್ಬಿಟ್ರೆ ಬೇಕಾದಷ್ಟಾತು. ಎಂಥ ಕೆಟ್ಟ ನಕ್ಷತ್ರನೇ, ಎಂಥ ಗ್ರಾಚಾರ ಕೆಟ್ಟಿದ್ದೆ ನಿಂದು. ಅಷ್ಟೊಳ್ಳೆ ಗಂಡ, ಅಷ್ಟೊಳ್ಳೆ ಅತ್ತೆ, ದೇವ್ರದಿಂದ 2 ಗಂಡು ಮಕ್ಕಳು. ಮಾವ ಕರ್ಕರನೆ ಮಾಡಲಿ ಏನೇ ಮಾಡಲಿ ಇಡೀ ಮನೆ ಸಂಸಾರ ಜವಾಬ್ದಾರಿ ಅಷ್ಟು ಚಂದ ತಗೊಂಡು ಕೆಲಸ ಎಲ್ಲ ಮಾಡ್ತಾರೆ. ಅವ್ರು ಹಂಗೆ ಮಾಡಿದಕ್ಕೆ ನಿಂಗೆ ಈಗ ಹೊರಗೊಟ್ಟು ಇಲ್ಲಿ ಕೆಲಸ ಮಾಡೋಕ್ಕಾಗಿದೆ. ಇಲ್ಲಿ ಇವ್ರು ಎಲ್ಲ ಆತಿತ್ತು ನಿಂಗೆ. ಪ್ರತಿಯೊಂದು ಹೆಜ್ಜೆಲ್ಲೂ ನಿನ್ನ ಅತ್ತೆ ಸಪೋರ್ಟ್ ಮಾಡ್ಯಾರೆ, ಗಂಡ ಸಪೋರ್ಟ್ ಮಾಡ್ಯಾರೆ. ಇನ್ನೆಂತ ಬೇಕು? ಇದಕ್ಕಿಂತ ಹೆಚ್ಚು ನಿರೀಕ್ಷೆ ಮಾಡಬಾರ್ದು ಶಾರದಾ ಯಾವತ್ತೂ. ಹಂಗೆ ಜೀವನ ಅಂದಮೇಲೆ ಏಳು ಬೀಳು ಇರದೇ ಇರ್ತದಾನೆ. ಸಣ್ಣ ಪುಟ್ಟ ಬರ್ತವೆ, ಅದನ್ನು ಎದುರಿಸಿ ಮುಂದೆ ಹೋಗ್ಬೇಕಪ್ಪ. ನೀ ಹೇಳಿ, ನೀನು ಮಾತಾಡ್ತಾ ಕೂತ್ರೆ ಮತ್ತೆ ಹಿಂಗೆ ಇದೆ ಆಗ್ತದೆ. ರಾತ್ರಿಯೆಲ್ಲ ಏನು ನಿದ್ರೆ ಮಾಡಲ, ಮಾತಾಡಿದ್ದೆ, ಬೆಳಗ್ಗೆ ಎದ್ದು ಮತ್ತೆ ಮಾತಾಡೋದೇ ಆಗಿದೆ. ಇವತ್ತು ಮನೆಗೆ ಹೋಗು, ಫುಲ್ ರೆಸ್ಟ್ ತಗ. ನಾಳೆ ಬೆಳಿಗ್ಗೆ ನಿನ್ನ ಗಂಡ ಮಾವ ಎಲ್ಲ ಹೊರಗಡೆ ಹೋಗಿರ್ತಾರಲ್ಲ, ಅವಾಗ ಅತ್ತೆ ಹತ್ರ ನಿಧಾನಕ್ಕೆ ಕೂತ್ಕೊಂಡು ಮಾತಾಡು. ಅದು ಬೇರೆ ಆ ಕೆಲಸದವಳಿಗೆ ಹಂಗೆ ಮಾಡಿ ಅದು ಬರದೇ ಇದ್ದಂಗೆ ಮಾಡೀನಿ ಅಂತಿದ್ದೀಯ. ಈಗಲೂ ನಿನ್ನ ಅತ್ತೆನೇ ಏನಾರು ಮಾಡಿ ಅವಳನ್ನ ಕರ್ಕೊಬರ್ಬೇಕು. ಅವಳು ಬರದೇ ಇದ್ರೆ ನಿನ್ನ ಕೆಲಸ ಮತ್ತಿಷ್ಟು ಸಲೀಸಾಗಲ್ಲ ಶಾರದಾ. ನೀನು ಬೇಕಾದ್ರೆ ಹೋಗು, ನಿನ್ನ ಅತ್ತೆನೂ ಕರೀಲಿ, ಮತ್ತು ಮೊದಲಿಂದ ಶುರು ಮಾಡಿಬಿಡು. ಶುರು ಮಾಡಿ ನೀನು ಹೇಳ್ತೀನಿ. ಏನು 1-2 ಅಂಗಡಿಯಲ್ಲಿ ಹಂಗೆ ಮಾಡ್ಬೋದು, ಇಡೀ ಪೇಟೆನೇ ಅವ್ರು ತೊಗೊಳಕ್ಕಾಗ್ತದಾನೆ? ಹಂಗೆ ಆಗಲ್ಲ. ಇದನ್ನು ಇಷ್ಟಪಡೋರು ತುಂಬ ಜನ ಅದಾರೆ. ನಂಗೆ ಗೊತ್ತಿರೋರಿಗೆಲ್ಲ ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡ. ಇಷ್ಟೆಲ್ಲ ಸಪೋರ್ಟ್ ಅದೇ ಮರತಿ ನಿಂಗೆ. ನನಗೆ ರಾಚಾರ ಸರಿ ಇಲ್ಲ, ಅದೃಷ್ಟ ಸರಿ ಇಲ್ಲದಿದ್ದ ಹೆಣ್ಮಗಳು ಅಂತೀಯ. ಇನ್ನೇನು ಬೇಕು ನಿಂಗೆ? ನೀನು ಬರ್ತೀಯ ನನ್ನ ಜೊತೆ? ಈ ಸತಿನಾರು ಬಾ ಮರತಿ. ಯಾವಾಗ ನೋಡಿದ್ರು ನಾ ಬರಲ್ಲ ಅಂತೀಯ. ಫ್ರೆಂಡನ್ನೆಲ್ಲ ಮನೆಗೆ ಕರೆಯೋ ಟೈಮಾ ಹೇಳಿದ್ದು? ನಾನು ಬರೋದಾರು ನಿಮ್ಮ ಮನೆಗೆ ಇಂಥ ಟೈಮಲ್ಲಿ ಬರ್ಬೇಕಾ? ಒಂಚೂರು ಖುಷಿಯಾಗಿ ಕಾಲ ಕಳೆದು ಬರೋಣ ಅಂತ ನನ್ನ ಮನಸ್ಸಲ್ಲೂ ಇರ್ತದೆ. ಈಗ ಯಾರಿಗೆ ಖುಷಿಯಾಗಿರೋಕ್ಕಾಗ್ತದೆ? ನೀವು ಹೋದಕ್ಕೂ ನಿನ್ನನ್ನು ಯಾವ ಥರ ಅವ್ರು ರಿಸೀವ್ ಮಾಡ್ತಾರಂತಲೇ ಗೊತ್ತಿಲ್ಲ. ನಾನು ಜೊತೆಗಿದ್ರೆ ನಿಂಗೆ ಇನ್ನೂ ಒಂಥರ ಅವಮಾನ ಆದಂಗೆ ಅನ್ನಿಸ್ತದೆ. ನೀವು ಒಬ್ಬಳೇ ಇದ್ದರೆ ಏನೂ ಅನಿಸಲ್ಲ ನಿಂಗೆ. ಸುಮ್ಮನೆ ಹೋಗು, ನಾ ಬರ್ತೀನಿ, ಇನ್ನೊಂದು ದಿವ್ಸ ಖಂಡಿತ ಬರ್ತೀನಿ ನಿಮ್ಮ ಮನೆಗೆ. ಎಲ್ಲಕ್ಕಿಂತ ಫಸ್ಟ್ ಈಗ ಹೇಳ್ತೀನಿ, ಮಲಗ್ದರಿಂದ ಹೇಳು. ಏನಪ್ಪ, ಯಾವಾಗ ನಮ್ಮ ಮನೆಗೆ ಬರೋಕ್ಕೆ ಹೇಳಿದ್ರು ಹಿಂಗೆ ಹೇಳ್ತೀಯ. ಈಗಂತೂ ಇದೊಂದು ನೆವ ಬೇರೆ ಸಿಕ್ತು ನಿಂಗೆ. ಹಿಂದೆಲ್ಲ ಎಷ್ಟು ಸತಿ ನಾನು ಖುಷಿಲಿದ್ದಾಗಲೇ ಬರೋಕ್ಕೆ ಹೇಳಿನೆ, ನೀನು ಬರಲ್ಲ. ಫಸ್ಟೆಲ್ಲ ಅತ್ತೆನೇ ಬೇಡ ಅಂದರು ಕರ್ಕೊಬರೋದು. ಆಮೇಲೆ ಅವರು ಏನು ಹೇಳಿರಲ್ಲ, ನೀನೇ ಬರಲ್ಲ. ಹೋಗಿ ಬಿಡು, ನಾನೊಬ್ಬಳೇ ಹೋಗ್ತೀನಿ. ಹೆಂಗೆ ಫೇಸ್ ಮಾಡೋದೇನೋ ಎಲ್ಲರನ್ನೂ. ಏನಾಗೋದು ಇಲ್ಲ, ನೀವು ಹೋದಕ್ಕೂ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ ನೋಡ್ಬೇಕಾರೆ. ನೀ ಹೇಳೀಗ, ನಾ ಹೇಳ್ತೆ ಎಷ್ಟೊತ್ತಾತೆ ಶಾರದಾ?